ನಮಸ್ತೆ ಫ್ರೆಂಡ್ಸ್, ನಾನು ಅಶ್ವಿನಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಗ್ ಆಮ್ಲೆಟ್ ಕರಿ ಮಾಡಿಕೊಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಎಗ್ ಆಮ್ಲೆಟ್ ಕರಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ 4 ಎಗ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಇದು ಲವಂಗ ತೊಗೊಂಡಿದ್ದೀನಿ. ಆಮೇಲೆ ಈ ಕಡೆ ಜೀರಿಗೆ, ಈ ಕಡೆ ಕಾಳು ಮೆಣಸು, ಈ ಕಡೆ ಧನಿಯಾ ಸೀಡ್ಸ್. ಇದು ಸೊ ಇವೆಲ್ಲ 4 ಎಗ್ಗು, ಕ್ಲೋವ್ಸು ಮತ್ತು ಜೀರಿಗೆ, ಕಾಳು ಮೆಣಸು, ಧನಿಯಾ ಸೀಡ್ಸು ಆ್ಯಂಡ್ ಎಗ್ಸು ಇವು ಮೈನ್ ಇಂಗ್ರೀಡಿಯೆಂಟ್ಸು. ಅದ್ರ ಜೊತೆಗೆ ಈ ಕಡೆಗೆ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಜೊತೆಗೆ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಒಂದೊಂದಾಗಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಎಗ್ ಆಮ್ಲೆಟ್ ಕರಿನ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಯಾರಿಗಾದ್ರೂ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು, ಏನಾದರೂ ಡಿಫ್ರೆಂಟಾಗಿ ಎಗ್ ಐಟಮಲ್ಲಿ ಟ್ರೈ ಮಾಡಬೇಕು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಒಂದೊಂದಾಗಿ ಸ್ಟೆಪ್ ವೈಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್. ಈ ಎಗ್ ಆಮ್ಲೆಟ್ಗೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೋನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ತೀನಿ ಡೀಪಾಗಿ. ಇದು ಗಾರ್ಲಿಕ್ ಪೇಸ್ಟ್ ರೆಡಿನೇ ಇತ್ತು ಫ್ರೆಂಡ್ಸ್. ನಮ್ಮಲ್ಲಿ ನಾನು ಮಾಡ್ಕೊಂಡಿಲ್ಲ, ಅದನ್ನು ಶಾಪಲ್ಲಿ ತಂದಿರೋದೇ ರೆಡಿ ಮಿಕ್ಸ್ ಇರೋದನ್ನು ನಾನು ಇಲ್ಲಿ ಈರುಳ್ಳಿಗೆ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದ್ರ ಜೊತೆ ಟೊಮೆಟೊನ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಧನಿಯಾ ಸೀಡ್ಸು ಮತ್ತು ಈ ಬೆಳ್ಳುಳ್ಳಿ ಮತ್ತು ಕ್ಲೋವ್ಸು, ಲವಂಗ ಮತ್ತು ಈ ಜೀರಿಗೆ, ಕಾಳು ಮೆಣಸು ಇವೆಲ್ಲನೂ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊತೀನಿ. ಆಗಲೇ ರೆಡಿ ಮಾಡ್ಕೊಂಡಿದ್ದ ಮಸಾಲ ಪೇಸ್ಟ್ ಇತ್ತಲ್ಲ, ಮಸಾಲ ಪೇಸ್ಟ್ ಜೊತೆಗೆ ಈ ಈರುಳ್ಳಿ ಮತ್ತು ಟೊಮ್ಯಾಟೋನ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕಿ ಮಿಕ್ಸಿಗೆ ಹಾಕೋತೀನಿ. ಇದು ಎಲ್ಲ ಸೇರಿಸಿ ಇವಾಗ ಪೇಸ್ಟ್ ರೆಡಿ ಮಾಡ್ಕೊತೀನಿ ನಾನೀಗ. ಈ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನಾನು ರೆಡಿ ಮಾಡ್ಕೊಂಡಿರೋ ಪೇಸ್ಟ್ನ ಸ್ವಲ್ಪ ನೋಡಿ, ಈ ಥರ ನಾನು ಕಟ್ ಮಾಡೋ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಮೊದಲಿಗೆ ನಾನು ಎಗ್ಸ್ನ ಈ ಥರ ಫ್ರೈಯಿಂಗ್ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. 2 ಎಗ್ಸ್ಗೆ ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಈ ಥರ 2 ಎಗ್ ಹಾಕಿಬಿಟ್ಟು ಈ ಥರ ಅದನ್ನು ಬೇಯಿಸಿ ಎಗ್ ಆಮ್ಲೆಟ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಪೇಸ್ಟಲ್ಲಿ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಫೈನಲಿ ಈ ಥರ ಎಗ್ ಆಮ್ಲೆಟ್ ಕರಿ ರೆಡಿಯಾಗಿದೆ. ಸೊ ಹೇಗಿತ್ತು ಅಂತ ನೀವು ಮನೇಲಿ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಅನಿಸಿದ್ರೆ ನನಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಹೊಸ ಏನಾದರೂ ಐಟಮ್ಸ್ ಮಾಡಬೇಕು, ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.